ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ನುಡಿ ಬೆಳಗು ಓದುವಿನ ಮುಂದುವರೆದ ಭಾಗದಲ್ಲಿ ವಾಸುದೇವ್ ನಾಡಿಗ್ ಅವರ ಮತಿಸಿದಾಗಲೇ ನವನೀತ ಅಂತ. ವಾಸುದೇವ್ ನಾಡಿಗ್ ಅವರ ಮತಿಸಿದಾಗಲೇ ನವನೀತ. ಒಂದು ರೆಂಬೆಗೆ ಅಂಟಿಕೊಂಡಿದ್ದ ಗೂಡನ್ನು ನೋಡುತ್ತಾ ಕಂಬಳಿ ಹುಳ ಮತ್ತು ಚಿಟ್ಟಿ ಎರಡು ಮಾತಿಗೆ ಕುಳಿತವು. ಎರಡಕ್ಕೂ ಗೊತ್ತು ಅದು ಏನೆಂದು. ಅದರೊಳಗೆ ಕಂಬಳಿ ಹುಳದ ಮರಿಯೊಂದು ಚಿಟ್ಟಿಯಾಗುವ ಕೋಶಾವಸ್ಥೆ. ಇಕ್ಕಟ್ಟಾದ ಗೂಡಿನಲ್ಲಿ ಕಂಬಳಿ ಹುಳಕ್ಕೆ ರೆಕ್ಕೆ ಬರುವ ವಿಸ್ಮಯವದು. ಮೊಟ್ಟೆಯಿಂದ ಹೊರಬರುವ ಮರಿಹುಳ ಹೊಟ್ಟೆಬಾಕನಾಗಿ ಎಲೆಗಳನ್ನು ತಿಂದು ತಿಂದು ತನ್ನ ಸುತ್ತಲೂ ತಾನೇ ಕವಚವೊಂದನ್ನು ಎಣೆದು ಕಟ್ಟಿ ಹಾಕಿಕೊಳ್ಳುವ ಕ್ರಿಯೆದು. ತನ್ನ ಕವಚವನ್ನು ತಾನೇ ನಿರ್ಮಿಸಿಕೊಂಡು ಅದೇ ಕವಚವನ್ನು ತಾನೇ ಹೊಡೆದುಕೊಂಡು ಹೊರಬರುವ ಸ್ವಯಂದ ಸಾಹಸ ಇದು. ಬಣ್ಣ ಬಣ್ಣದ ರೆಕ್ಕೆ ಕಟ್ಟಿಕೊಂಡು ಹಾರಾಡುತ್ತಿದ್ದ ಚಿಟ್ಟೆಯನ್ನು ಕಂಡು ಮರಿ ಕಂಬಳಿ ಹುಳುವಿಗೆ ಅಚ್ಚರಿ. ಇಷ್ಟಾಗಲ್ಲ, ರೆಕ್ಕೆಯನ್ನು ಅಂಥ ಇಕ್ಕಟ್ಟಿನಲ್ಲಿ 3 ವಾರಗಳ ಕಾಲ ಮುದುರಿಟ್ಟುಕೊಂಡು ಹೇಗೆ ಬದುಕಿರಬಹುದು? ತಾನು 3 ವಾರ ಅಂಥ ಇಕ್ಕಟ್ಟಿನಲ್ಲಿ ಇರಬೇಕಾಗಬಹುದಾ? ಗಾಳಿಯಿಲ್ಲ, ನೀರಿಲ್ಲ, ಓಡಾಡಲು ಜಾಗವಿಲ್ಲ ಎಂಬೆಲ್ಲ ಚಿಂತೆಗಳು ಕಾಡಲು ಶುರುವಾಯಿತು. ಅಂಥ ಇಕ್ಕಟ್ಟಾದ ಪರಿಸರದಲ್ಲಿ ಉಸಿರುಗಟ್ಟಿಕೊಂಡು ತೇಳುವುದರಲ್ಲಿ ಇಂಚು ಸರಿಯಲು ಅವಕಾಶವಿಲ್ಲ ಎಂದು ಎದುರಿತು. ತಾನು ಅಂಥ ಕವಚವನ್ನು ಎಣೆದುಕೊಂಡಾಗ ತನ್ನನ್ನು ಬೇಗ ಹೊರತರುವಂತೆ ಚಿಟ್ಟಿಯನ್ನು ಬೇಡಿಕೊಂಡಿತು. ನಗುತ್ತಾ ಚಿಟ್ಟಿ ಕೊಟ್ಟ ಉತ್ತರವೇ ಅದ್ಭುತವಾದದ್ದು. ನೋಡು, ಅಲ್ಲಿ ಕೋಶದೊಳಗೆ ಸಂಕಟ, ಕಷ್ಟ, ಕಿರಿಕಿರಿ, ನೋವು ಇರಬಹುದು ನಿಜ. ಆದರೆ ಸಮಯ ಅಂತ ಇರುತ್ತದಲ್ಲ, ಅದರ ಅವಧಿಯೊಳಗೆ ಭಾಳಷ್ಟು ಕೆಲಸಗಳು ಆಗುತ್ತವೆ. ಇಕ್ಕಟ್ಟಿರಬಹುದು ನಿಜ, ಆದರೆ ಅದರ ಒಳಗಿನ ವಾತಾವರಣ ಮತ್ತು ಸುತ್ತಲೂ ಆವರಿಸಿರುವ ಧ್ರುವ ರೆಕ್ಕೆ ಮತ್ತು ದೇಹವನ್ನು ಗಟ್ಟಿಗೊಳಿಸುತ್ತದೆ. ನಿರ್ಧಾರಿತ ಸಮಯದ ಆ ಕ್ರಿಯೆ ಮತ್ತು ನೋವುಗಳನ್ನು ಸಹಿಸಲೇಬೇಕು. ಇಲ್ಲದೆ ಇದ್ದರೆ ನನ್ನ ರೀತಿ ಬಲಶಾಲಿಯಾಗಿ ಚೈತನ್ಯದಿಂದ ಹಾರಾಡಲು ಆಗೋದಿಲ್ಲ. ಆ ಒಳಗಿನ ಕಷ್ಟಗಳನ್ನು ಆ ಕಾಲಾವಧಿಯೊಳಗೆ ಎದುರಿಸಿ ಜಯಿಸಿದರೆ ಮಾತ್ರ ದಷ್ಟಪುಷ್ಟವಾಗಿ ಹೊರಗೆ ಬಂದು ಬಾಳಬಹುದು. ಈ ಮೇಲಿನ ಘಟನೆ ಮತ್ತು ಸಂವಾದಗಳು ನಮ್ಮ ಬಾಳಿಗೆ ಅದೆಷ್ಟೋ ಹತ್ತಿರವಾಗಿವೆ ನೋಡಿ. ಆಯಾ ಕಾಲಕ್ಕೆ ದಾಟಬೇಕಾದ ಸವಾಲುಗಳನ್ನು ಎದುರಿಸಿದಾಗ ಮಾತ್ರ ಗಟ್ಟಿ ನಿಲ್ಲಬಹುದು. ಇಕ್ಕಟ್ಟಾದ ಪಾತ್ರೆಯಲ್ಲಿ ನಿಗದಿತ ಸಮಯದಲ್ಲಿ ಹಾಲು ಎಪ್ಪಾದಾಗ ಮಾತ್ರ ಮೊಸರು, ಅನಂತರ ಬೆಣ್ಣೆ ಸಾಧ್ಯ. ಅಕ್ಕಿ, ತರಕಾರಿ ಇಕ್ಕಟ್ಟಿನಲ್ಲಿ ಕುದಿದಾಗ ಮಾತ್ರ ರುಚಿಗೆ ತೆರೆದುಕೊಳ್ಳುವುದು. ಬೇಯುತ್ತಿರುವ ಇಡ್ಲಿ ಪಾತ್ರೆಯು ಮುಚ್ಚಳವನ್ನು ಹಸಿವೆಯೆಂದು ಬೇಗ ತೆರೆದರೆ ಏನಾಗಬಲ್ಲದು ಎಂಬುದನ್ನು ವಿವರಿಸುವ ಅಗತ್ಯ ಇಲ್ಲ. ಎಷ್ಟೋ ಪೋಷಕರು ತಮ್ಮ ಮಕ್ಕಳನ್ನು ಬಹಳ ನಾಜೂಕಿನಿಂದ ಬೆಳೆಸುತ್ತಾರೆ. ಕಷ್ಟಗಳು ಸೋಕಲೇಬಾರದೆಂದು ಹಾದಿಯನ್ನು ಬಹಳ ಸುಗಮಗೊಳಿಸುತ್ತಾರೆ. ಪ್ರತಿ ಸವಾಲಿಗೂ ಬಹಳ ಕಾಳಜಿಯಿಂದ ಸ್ಪಂದಿಸಿ ಸಹಕರಿಸುತ್ತಾರೆ. ಕಷ್ಟ ಕೋಟಲೆಗಳನ್ನು ಅರಿಯದ ಮಕ್ಕಳು ರೆಕ್ಕೆ ಬಿಚ್ಚಿ ಬಲಿಷ್ಠವಾಗಿ ಹಾರಲು ಬಾಳಲಾದರೂ ಸಾಧ್ಯವೇ? ತಂತಾನೆ ಕವಚವನ್ನು ಸೀಳಿಕೊಂಡು ಹೊರಬಂದು ಬಣ್ಣ ಬಣ್ಣದ ರೆಕ್ಕೆಗಳನ್ನು ಅಂಟಿಸಿಕೊಂಡು ಬಾನಿಗೆ ಹಾರಬೇಕಾದ ತಾಳ್ಮೆ ಮತ್ತು ಪ್ರಯತ್ನಗಳು ಅಗತ್ಯ. ಕವಿ ಗೋಪಾಲಕೃಷ್ಣ ಅಡಿಗರು ಹೇಳುವ ಹಾಗೆ, ಕಾಡ ಮೂಲಕವೇ ಪಥ ಆಗಸಕ್ಕೆ. ಗೋಪಾಲಕೃಷ್ಣ ಅಡಿಗರು ಹೇಳುವ ಹಾಗೆ, ಕಾಡು ಮೂಲಕವೇ ಪಥ ಆಗಸಕ್ಕೆ.